ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಮನೆಗೆ ಸಡನ್ ಆಗಿ ಯಾರೋ ಗೆಸ್ಟ್ಗಳು ಬರ್ತೀವಿ ಅಂತ ಕಾಲ್ ಮಾಡಿದ್ರು. ಸೊ ಹಾಗಾಗಿ ಬೇರೆ ಇನ್ನೇನು ಸ್ವೀಟ್ ಮಾಡೋಕ್ಕೆ ಮತ್ತು ಕ್ಯಾರೆಟ್ ಹಲ್ವಾ ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಇದೆ. ಆ್ಯಂಡ್ ಕ್ಯಾರೆಟ್ ಮತ್ತೆ ತಕ್ಷಣ ಹೋಗಿ ಅಂಗಡಿಗೆ ಹೋಗಿ ತರಬೇಕಿತ್ತು ಅಂತ ಗೋಧಿ ಹಿಟ್ಟಿನ ಉಂಡೆ ಮಾಡೋಣ ಅಂತ ಅನ್ಕೊಂಡೆ. ಯಾಕೆಂದರೆ ಬೇಗನೂ ಆಗುತ್ತೆ. ಆ್ಯಂಡ್ ಯೂಶಲಿ ಎಲ್ಲರ ಮನೆಯಲ್ಲೂ ಗೋಧಿ ಹಿಟ್ಟು, ತುಪ್ಪ, ಸಕ್ಕರೆ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಮತ್ತೆ ಅಂಗಡಿಗೆ ಹೋಗಿ ತರಬೇಕು ಅನ್ನೋ ಪ್ರಾಬ್ಲಮ್ ಇಲ್ಲ ಅಂತ ಬೇಗ ಬೇಗ ಮಾಡ್ತಾ ಇದ್ದೀನಿ. ಎಲ್ಲ ಹುರ್ಕೊಂಡಿದ್ದಾಗಿದೆ. ಹುರ್ಕೊಂಡು ಸಕ್ಕರೆ ಎಲ್ಲ ಹಾಕಿ ಈ ಹದಕ್ಕೆ ತಗೊಂಡು ಬಂದು ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಇದೆ. ಸೊ ಉಂಡೆ ಕಟ್ಟಬೇಕು. ಗೋಧಿ ಹಿಟ್ಟಿನ ಉಂಡೆ ಮಾಡೋಕ್ಕೆ ತುಂಬ ಸಿಂಪಲಾಗಿ ನಿಮಗೆ ರೆಸಿಪಿ ಹೇಳಿರ್ತೀನಿ. ಒಂದು ಕಡಾಯಿಗೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಎರಡನ್ನೂ ಹುರ್ಕೋತಾ ಇದ್ದೀನಿ. ಅಂದರೆ 3 ಹುರ್ಕೊಂಡಿದ್ದೀನಿ. ಇದು ಮತ್ತೆ ನಾನು ತೆಗೆದಿಟ್ಕೊಂಡಿಲ್ಲ. ಇದಕ್ಕೇ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋದಷ್ಟೇ. ಇದು ಗೊತ್ತಾಗುತ್ತೆ. ಒಂದು 4-5 ಚೆನ್ನಾಗಿ ಹುರಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಹಸಿ ವಾಸನೆನೂ ಹೋಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಪಿಸ್ತಾ ಆ್ಯಡ್ ಮಾಡ್ಬೋದು. ಬಟ್ ಇವು 3 ಒಂಥರ ಐಡಿಯಲ್ ಅಂತ ನನಗೆ ಅನಿಸುತ್ತೆ. ಆಮೇಲೆ ಇವು 3 ಎಲ್ಲರ ಮೊದಲು ಯೂಶಲಿ ಇದ್ದೇ ಇರುತ್ತಲ್ಲ. ಸೊ ಅದನ್ನು ಹಾಕೋದು ಈಸಿ. ಸೊ ಇದು ಆಗ್ತಿದ್ದಂಗೆ ಸ್ವಲ್ಪ ಆರಕ್ಕೆ ಅಂತ ಒಂದು ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಬಿಸಿ ಇದ್ದಾಗ ತಕ್ಷಣ ಉಂಡೆ ಕಟ್ಟೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ತಿರ್ಬೋದು ಅನ್ಕೋತೀನಿ. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಅಂದರೆ ಮಾಸ್ಲು ಬಣ್ಣದ ಥರ ಅಂದರೆ ಸಣ್ಣ ಉರಿಲಿ ಹುರ್ಕೋಬೇಕು. ಇಲ್ಲಾಂದರೆ ಬೇಗ ಸೀದೋಗುತ್ತೆ. ಇದು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಈ ಥರ ಹರಡಿದ್ರೆ ಸ್ವಲ್ಪ ಆರುತ್ತೆ. ಯಾಕೆಂದರೆ ಬಿಸಿ ಇದ್ದಾಗ ಉಂಡೆ ಕಟ್ಟೋದನ್ನು ತುಂಬ ಕಷ್ಟ. ಆಮೇಲೆ ನಾನು ಇವತ್ತು ಹಾಲೆಲ್ಲ ಏನು ಹಾಕಿ ಉಂಡೆ ಕಟ್ತಿಲ್ಲ. ಇದನ್ನು ಹರಡಿದಾಗಿ ಸ್ವಲ್ಪ ಆರಿದ್ದಾದಮೇಲೆ 1 ಚಿಟಿಕೆ ಅಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಇದೇನಕ್ಕೆ ಸುಮ್ಮನೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂತ. ಇದು ಹಾಕ್ಕೊಂಡಿದ್ದಾದಮೇಲೆ ಪುಡಿ ಸಕ್ಕರೆನ ಒಂದು ಅರ್ಧ ಕಪ್ಪಷ್ಟು ಹಾಕೋತಾ ಇದ್ದೀನಿ. ಯಾಕೆ ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಇಟ್ಟಿರ್ತೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ 1 ಕಪ್ಪಷ್ಟು ಫುಲ್ ಹಾಕೋಬೋದು. ಇದೇನೂ ಇಲ್ಲ, ನಾರ್ಮಲ್ ಸಕ್ಕರೆನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋದು ಅಷ್ಟೇ. ಇದನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಸಕ್ಕರೆ ಎಲ್ಲ ಕೈ ಬಿಸಿಗೆ ಶಾಖಕ್ಕೆ ಕರಗಕ್ಕೆ ಶುರು ಆಗುತ್ತೆ. ಅಕಸ್ಮಾತ್ ಕರಗಲಿಲ್ಲ ಅಂದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅಚ್ಚುಕಟ್ಟಾಗಿ ಉಂಡೆ ಕಟ್ಕೋಬೋದು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಟಿದ್ರೆ ಗೋಧಿ ಹಿಟ್ಟಿನ ಉಂಡೆ ರೆಡಿ ಆಗುತ್ತೆ. ಸಕ್ಕತ್ ಟೇಸ್ಟಿಯಾಗಿರುತ್ತೆ. ಗೋಧಿ ಹಿಟ್ಟು, ತುಪ್ಪ, ಸಕ್ಕರೆ ಎಲ್ಲ ಯೂಶಲಿ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ. ಯಾರಾದರೂ ಗೆಸ್ಟ್ಗಳು ಬರ್ತಾರೆ ಅಂದರೆ ದಿಢೀರ್ ಅಂತ ಆಗುವಂಥ ಒಂದು ಉಂಡೆ ಅಂದರೆ ಇದು. ಟೇಸ್ಟಿಯಾಗೂ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಆ್ಯಂಡ್ ನಿಮ್ಮಲ್ಲಿ ಮಕ್ಕಳಿದ್ರೆ ಡೆಫಿನೆಟ್ಲಿ ಇದನ್ನು ಇಷ್ಟಪಡ್ತಾರೆ. ಸೊ ಅವ್ರುಗಳು ತಿಂತಾರೆ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕಿದ್ರೆ ಸಾಕು. ಸ್ವೀಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆ್ಯಂಡ್ ಮುರಿದ್ರೆ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಂತ ನಿಮಗೆ ಒಂದೇ ಒಂದು ಮುರಿದು ತೋರಿಸ್ತೇನೆ. ಆ್ಯಕ್ಚುಲಿ ಸಖತ್ತು ಬೇಗ ರೆಡಿ ಆಗುತ್ತೆ ಗೋಧಿ ಹಿಟ್ಟಿನ ಉಂಡೆ. ತುಂಬ ಮಾಡೋಕ್ಕೆ ಹೋಗಲಿಲ್ಲ. 1 ಕಪ್ ಅಳತೆನಲ್ಲಿ ಮಾಡಿದೆ ಅಷ್ಟೇ. ಸೊ ಒಂದು 8-10 ರೆಡಿ ಆಗಿದೆ 1 ಕಪ್ ಗೋಧಿ ಹಿಟ್ಟಿಗೆ. ಟ್ರೈ ಮಾಡಿ ನೋಡಿ ನೀವುಗಳನ್ನು ರೆಸಿಪಿ ನೋಡಿಕೊಂಡು. ಆ್ಯಂಡ್ ತುಂಬ ಜನಕ್ಕೆ ಬರುತ್ತೆ ಅಂತ ಅನ್ಕೋತೀನಿ. ಸೊ ಯಾರ ಬರ್ತಾರೆ ಅಂದಾಗ ಬೇಗ ಆಗುವಂಥ ಸ್ವೀಟ್ನ ನೋಡ್ತೀವಿ. ಆ್ಯಂಡ್ ಜೊತೆ ಖಾರಕ್ಕೆ ಏನಾದರೂ ಬೋಂಡನೋ ಅಥವಾ ಮಿಕ್ಸರ್ ಏನಾದ್ರು ಹಾಕ್ಕೊಡ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇಷ್ಟು ರೆಡಿ ಇದೆ. ಚೆನ್ನಾಗಿ ನೋಡಿದ್ರೆ ತಿನ್ನಬೇಕು ಅಂತ ಒಂಥರ ಆಸೆ ಆಗ್ತಿದೆ. ಚೆನ್ನಾಗಿ ಮೆಲ್ಟಾಗಿ ಹೋಗುತ್ತೆ ಬಾಯಲ್ಲಿ ಹಾಕೊಂತಿದ್ದಂಗೆ. ಆ್ಯಕ್ಚುಲಿ ಯುಗಾದಿ ಹಬ್ಬಕ್ಕೆ ಅಂತ ಯಾವುದು ಹೊಸ ಸೀರೆ ಅಂದರೆ ರೇಷ್ಮೆ ಸೀರೆ ತೊಗೊಂಡು ಬ್ಲೌಸ್ ಎಲ್ಲ ಯಾವುದೂ ಹೊಲ್ಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಈಗ ರೀಸೆಂಟಾಗೆ ತೊಗೊಂಡೇ ಇದ್ದೆ ಅಂತ ನಿಮ್ಗಳು ತೋರಿಸಿದೆ. ಕಂಚಿ ಸೀರೆ ತೊಗೊಂಡಿದ್ದೆ ಅಂತ. ಸೊ ಹಾಗಾಗಿ ಹಬ್ಬಕ್ಕೆ ಹೊಸ ಸೀರೆ ಉಳಿದಿದ್ರೆ ಏನೋ ಒಂಥರ ಚೆನ್ನಾಗಿರಲ್ಲ ಅಂತ ಈ ಸೀರೆನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದೆ. ಈ ಸೀರೆ ಆ್ಯಕ್ಚುಲಿ ಜೈಪುರ್ ಹೋದಾಗ ಪರ್ಚೇಸ್ ಮಾಡಿದಂಥ ಒಂದು ಬಾಂದಿನಿ. ಇದು ಸಿಲ್ಕ್ ಸಾರಿ. ಸಿಲ್ಕ್ ಮೇಲೆ ಈ ಥರ ವರ್ಕ್ ಇದೆ, ಬಾಂದಿನಿ ವರ್ಕ್. ಕೆಳಗಡೆ ಒಂದು ಈ ಥರ ಒಂದು ಬಾರ್ಡರ್ ಕೊಟ್ಟಿದ್ದಾರೆ. ಸೀರೆ ಆ್ಯಕ್ಚುಲಿ ನಿಮಗೆ ತೋರಿಸಿಲ್ಲ, ಮೇಲ್ಮೇಲೆ ಮಾತ್ರ ತೋರಿಸಿದೆ ಯಾವ ಥರ ಇದೆ ಅಂತ ಅಷ್ಟೇ. ಸೊ ಪರ್ಪಲ್ ಕಲರ್. ನಂತರ ಪರ್ಪಲ್ ಕಲರ್ಲಿ ಆ್ಯಕ್ಚುಲಿ ಅಷ್ಟೊಂದು ಸೀರೆಗಳು ಇರಲಿಲ್ಲ ಅಂತ ಈ ಕಲರ್ ಸೀರೆನ ತಗೊಂಡು ಬಂದಿದೆ. ಆಲ್ಮೋಸ್ಟ್ 3,000ನೋ 3,500ನೋ ಕೊಟ್ಟು ತಗೊಂಡು ಬಂದಿದೆ ಈ ಸೀರೆ. ಸೊ ಈ ಥರ ಇದೆ. ಇದನ್ನ ಉಡೋಣ ಅಂತ ಅನ್ಕೊಂಡಿದ್ದೀನಿ. ಯುಗಾದಿ ಹಬ್ಬಕ್ಕೆ ಚೆನ್ನಾಗಿರುತ್ತೆ ಅಂತ. ಈ ಥರ ಪಲ್ಲುನ ಆ್ಯಕ್ಚುಲಿ ಗ್ರ್ಯಾಂಡ್ ಆಗಿದೆ. ಆಮೇಲೆ ಈ ಸೀರೆ ಆ್ಯಕ್ಚುಲಿ ಬಂದಿದ್ದು ಕ್ರಶ್ ಮೆಟೀರಿಯಲ್. ಇಲ್ಲಿ ಕ್ರಶ್ ಸಿಲ್ಕ್ ಅಂದರೆ ನೀವು ಬಾಂದಿನಿ ಇದು ಟೈ ಮಾಡ್ತಾರಲ್ಲ, ಅಂದರೆ ಇದನ್ನ ಕಟ್ಟಿಟ್ಟಿರ್ತಾರಲ್ಲ, ಅಲ್ಲಲ್ಲಿ ರಿಂಕಲ್ಸ್ ಬಂದಿರುತ್ತೆ. ಸೊ ಅದನ್ನ ಅವರು ಕ್ಲೀನಾಗೆ ರೋಲ್ ಮಾಡಿ ಪಾಲಿಶ್ ಮಾಡಿ ಕೊಡ್ತಾರೆ. ಬಟ್ ಇಲ್ಲೆಲ್ಲ ಸ್ವಲ್ಪ ಸೀರೆಗಳು ಈ ಥರದ್ದು ರೇಟ್ ಜಾಸ್ತಿ ಇರುತ್ತೆ. ಸಿಲ್ಕ್ ಅಂತಾನೆ ಹೋದ್ರೆ ಅಲ್ಲೆಲ್ಲ ಬಾಂದಿನಿ ಸೀರೆಗಳು ಅಲ್ಲೇ ಅಲ್ವಾ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗೋದು ನಾರ್ತ್ ಇಂಡಿಯಾನಲ್ಲಿ. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಕಮ್ಮಿಗೆ ಸಿಕ್ತು. ಈ ಥರ ಇದೆ ಸೀರೆ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಬಾಂದಿನಿ ಸೀರೆಗಳನ್ನ ಆರ್ತಾ ಸ್ಟುಡಿಯೋಸ್ನಲ್ಲೂ ತರಿಸಿ ಅಪ್ಡೇಟ್ ಮಾಡಿ ಅಂತ. ಸೊ ನೋಡೋಣ ನೆಕ್ಸ್ಟ್ ಯಾವಾಗಾರು
ಬಟ್ ನಾ ಇದಕ್ಕೆಲ್ಲ ಅಂದ್ರೆ ಇನ್ನೊಂದ್ಸಲ ನಾನು ಜೈಪುರ್ ಹೋಗಿ ಅಲ್ಲಿ ಯಾರ್ಯಾರು ವೀವರ್ಸ್ ಎಲ್ಲ ಇರ್ತಾರೋ ಅವ್ರನ್ನ ಮೀಟ್ ಮಾಡ್ಕೊಂಡು ತರಬೇಕು. ಹಾಗಾಗಿ ಸದ್ಯಕ್ಕೆ ಇನ್ನೂ ಪ್ಲಾನ್ ಮಾಡಿಲ್ಲ ನಾನು ಜೈಪುರ್ಗೆ ಹೋಗಿ ತಗೊಂಡ್ ಬರಕ್ಕೆ. ಬಟ್ ಹೋದ್ರೆ ಮಾತ್ರ ಡೆಫಿನೆಟ್ಲಿ ಈ ತರದೆಲ್ಲ ತಗೊಂಡು ಬರ್ತೀನಿ. ಅಂಡ್ ಆರ್ತಾ ಸ್ಟುಡಿಯೋಸ್ ನಲ್ಲಿ ಸಾಕಷ್ಟು ಸೀರೆಗಳು ಬಂದಿದೆ, ಕ್ರೇಪ್ ಸೀರೆಗಳು ಎಲ್ಲ. ಸೊ ಅಲ್ಲಿ ಆರ್ತಾ ಸ್ಟುಡಿಯೋಸ್ ಚಾನೆಲ್ ನಲ್ಲೇ ಹಾಕಿರ್ತೀನಿ, ಅಲ್ಲೇ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಮಿಕ್ಸ್ ಮಾಡಕ್ಕೆ ಹೋಗಲ್ಲ. ಸೊ ಈ ಸೀರೆನ ಯುಗಾದಿ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಈ ತರ ಇದೆ ಸೀರೆ. ಅಂಡ್ ಬ್ಲೌಸ್ ಡಿಸೈನ್, ಬ್ಲೌಸ್ ಯೂಶಲಿ ತುಂಬಾ ಜನ ನನಗೆ ಕಾಮೆಂಟ್ ಮಾಡ್ತಾ ಇದ್ರೆ ನೀವು ಬ್ಲೌಸ್ ನ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಅಂತ ನಮ್ಗೆ ಹೇಳಿ ಅಂತ. ಸೊ ಆಕ್ಚುಲಿ ನಮ್ಮ ಮನೆ ಹತ್ರ ಒಬ್ರು ಮನೆಯಲ್ಲೇನೆ ಹೊಲ್ಕೊಡ್ತಾರೆ, ಯಾವುದೇ ಬಾಟಿಕ್ ಆಗಲಿ ಅವೆಲ್ಲ ಏನೂ ಅಲ್ಲ. ಬಟ್ ಏನ್ ನನಗೆ ಖುಷಿ ಅಂತಂದ್ರೆ ಎಕ್ಸಾಕ್ಟ್ ಆಗಿ ನಾನು ಯಾವ ಡಿಸೈನ್ ನ ಡೌನ್ಲೋಡ್ ಮಾಡಿ ಅಥವಾ ಯಾವ ತರ ಡಿಸೈನ್ ಬೇಕು ಅಂತ ಅವ್ರಿಗೆ ಹೇಳ್ತೀನೋ ಕರೆಕ್ಟ್ ಆಗಿ ಹೊಲ್ಕೊಡ್ತಾರೆ. ಸೊ ಅದೇ ನನಗೆ ಖುಷಿ. ಯಾಕಂದ್ರೆ ಈ ನಡುವೆ ಅಂತೂ ಟೈಲರ್ಗಳನ್ನ ಹುಡ್ಕೋದೇ ಕಷ್ಟ ಆಗೋಗ್ಬಿಡುತ್ತೆ. ನಮ್ಗೆ ಎಕ್ಸಾಕ್ಟ್ ಆಗಿ ಬಾಡಿ ಫಿಟ್ಟಿಂಗ್ ಕೂತ್ಕೋಬೇಕು, ಆರ್ಡರ್ ಕಾಣಿಸ್ಬಾರ್ದು, ಕ್ಲೀನ್ ಆಗಿ ಫಿಟ್ ಆಗಬೇಕು, ಇದೆಲ್ಲ ತುಂಬಾ ಕ್ರೈಟೀರಿಯಾಗಳೆಲ್ಲ ಇರುತ್ತಲ್ಲ. ಸೊ ಇದು ಬ್ಲೌಸ್ ಆಕ್ಚುಲಿ ಪ್ಲೇನ್ ಕೊಟ್ಟಿದ್ರು. ಪ್ಲೇನ್ಗೆ ಈ ತರದ್ದು ಈ ತರ ಬಾಂದಿನಿ ಪ್ರಿಂಟ್ಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಬರೀ ತೋಳಿಗೆ ಮಾತ್ರ ಬರುತ್ತೆ ಅಷ್ಟೇ, ಫುಲ್ ಏನು ಬ್ಲೌಸ್ಗೆ ಕೊಟ್ಟಿಲ್ಲ. ಮಿಕ್ಕಿದ ಪಾರ್ಟ್ ಎಲ್ಲ ಪ್ಲೇನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೆಕ್ ಯಾವ ತರ ಹೊಲ್ಕೊಟ್ಟಿದ್ದಾರೆ ಅಂದ್ರೆ ಓಪನ್ ನೆಕ್ ಇಟ್ಟಿದ್ದಾರೆ. ನಿಮಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ. ಕೆಳಗಡೆ ಒಂದು ಬಾರ್ಡರ್ ಬರುತ್ತೆ, ಸ್ವಲ್ಪ ಡೀಪ್ ಆಯ್ತು ಅಂತ ನನ್ನ ಅನ್ಕೊಂಡೆ. ಸೊ ನೋಡೋಣ, ಅವರು ಇಲ್ಲ ಹಾಕೋಬಹುದು ಸುರಭಿ, ಈ ತರ ಧ್ವನಿ ಹಾಕ್ತೀಯಾ ಪರವಾಗಿಲ್ಲ ಅಂತ ಈ ತರ ಹೊಲ್ಕೊಟ್ಟಿದ್ದಾರೆ. ಮೇಲ್ ಒಂದು ಈ ತರ ಬಟನ್ ಇಟ್ಟಿದ್ದಾರೆ. ಬಟ್ ಈ ಫ್ಯಾನ್ಸಿ ಬಟನ್ಗಳ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಕೂದಲು ಸಿಕ್ಕಾಕೊಳ್ಳುತ್ತೆ. ಸೊ ಅದೊಂದು ಸ್ವಲ್ಪ ಕಷ್ಟ. ಇಲ್ಲದೆ ಇದ್ರೆ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಒಂದು ಪೈಪಿಂಗ್ ತರ ಕೊಟ್ಟಿದ್ದಾರೆ ಗೋಲ್ಡ್ ಅಲ್ಲಿ, ಕಾಣಿಸ್ತಿದ್ಯಾ ಇಲ್ಲಿ ಹೈಲೈಟ್ ಆಗಕ್ಕೆ. ಏನಕ್ಕೆ ಬ್ಲೌಸ್ ನ ಡಿಟೇಲ್ ಆಗಿ ತೋರಿಸ್ತೀನಿ ಅಂತ ಅಂದ್ರೆ ತುಂಬಾ ಜನ ಇದನ್ನ ನೋಡಿ ಇದರದ್ದು ಬ್ಯಾಕ್ ನೆಕ್ ಡಿಸೈನ್ ಏನಿದೆಯೋ ಅದನ್ನ ಹೇಳ್ತೀವಿ, ನಮ್ಮ ಟೈಲರ್ಗೆ ಕೊಡಕ್ಕೆ ಈಸಿ ಆಗುತ್ತೆ ಅಂತ ನಂಗೆ ಕೇಳಿರ್ತೀರಾ ಅಂತ. ನಾನು ಹಿಂದಿನ ವಿಡಿಯೋ ಹಾಕಿದಾಗ ಆಕ್ಚುಲಿ ತುಂಬಾ ಜನ ಕೇಳಿದ್ರಿ, ನೀವು ಗಿಡಗಳಿಗೆ ಏನ್ ಹಾಕ್ತೀರಾ ಅಷ್ಟು ಚೆನ್ನಾಗಿ ಬಿಟ್ಟಿದೆಯಲ್ಲ ಅಂತ ಕೇಳಿದ್ರಿ. ಯೂಶಲಿ ದಿನ ಗಿಡಕ್ಕೆ ನಾರ್ಮಲ್ ಆಗಿ ನೀರ್ ಹಾಕೋದು ಅಷ್ಟೇ, ಬೇರೆ ಪೆಸ್ಟಿಸೈಡ್ಸ್ ಎಲ್ಲ ಏನು ಸ್ಪ್ರೇ ಮಾಡಲ್ಲ. ಅಕಸ್ಮಾತ್ ಹುಳ ಬಂತು ಅಂದ್ರೆ ಒಂದು ಚೂರು ಸೋಪಿನ ಪೌಡರ್ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ಪ್ರೇ ಮಾಡದೆ ಹೋದ್ರೆ, ಇಲ್ಲ ನೀಮ್ ಆಯಿಲ್ ಬೆಸ್ಟ್. ಅದು ಅಂದ್ರೆ ನೀಮ್ ಅಂದ್ರೆ ಬೇವಿನ ಎಣ್ಣೆ ಬರುತ್ತಲ್ಲ ಅದರದ್ದು ಆಯಿಲ್ ಸಿಗುತ್ತೆ, ನಾರ್ಮಲ್ ಆಗಿ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ. ಅದು ಹಾಕಿದ್ರೆ ನಿಮಗೆ ಹುಳಗಳು ಅಷ್ಟು ಈಸಿಯಾಗಿ ಬರಲ್ಲ. ಸೊ ಅದು ಬಿಟ್ರೆ ನಾನು ಯೂಸ್ ಮಾಡೋದು 15 ದಿವಸಕ್ಕೆ ಒಂದ್ಸಲ ಈ ಬಯೋ ಎನ್ಸೈಮ್ ಗ್ರಾನ್ಯೂಲ್ಸ್ ಅಂತ ಪ್ಯಾಕೆಟ್ ಸಿಗುತ್ತೆ. ಬಟ್ ಇದು ನನಗೆ ಆನ್ಲೈನ್ ಅಲ್ಲಿ ಲಿಂಕ್ ಕೊಡಕ್ಕೆ ಎಲ್ಲೂ ಸಿಕ್ಕಿಲ್ಲ. ನಾನು ಇದನ್ನ ರಾಮೋಹಳ್ಳಿಲಿ ಹೋದಾಗ ಪರ್ಚೇಸ್ ಮಾಡಿ ತಗೊಂಡ್ ಬಂದಿದ್ದು. ನಿಮ್ಗೊಂದು ಅಂಗಡಿ ತೋರಿಸಿದೆ, ಅಮೃತ್ ನರ್ಸರಿ ಅಂತ, ಅವ್ರ ಹತ್ರ ಇದು ಇದೆ. ಇದು ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ. 1 kgಗೆ 120 140 ರುಪೀಸೋ ಕೊಟ್ಟಿದ್ದು. ಅಂಡ್ ಇದು ಯಾವ ತರ ಇದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ತರ ಬ್ಲಾಕ್ ಕಲರ್ ಪೆಬಲ್ಸ್ ನಲ್ಲಿ ಸಿಗುತ್ತೆ. ಇದು ನೀವು 15 ದಿವಸಕ್ಕೆ ಒಂದು ಸಲ ಒಂದೊಂದು 2 ಕಾಳು ಹಾಕಿದ್ರೆ ಸಾಕು. ತುಂಬಾ ಹಾಕಕ್ಕೆ ಹೋಗೋಷ್ಟು ಏನೂ ಇಲ್ಲ. ಒಂದು ಪಾಟ್ಗೆ 2 ಕಾಳು. ಗಿಡ ಸ್ವಲ್ಪ ದೊಡ್ಡದಾಗಿದ್ರೆ ಒಂದ್ 2-3 ಹಾಕಿ, ಗಿಡ ಇನ್ನೂ ಚಿಕ್ಕದಾಗಿದೆ ಅದ್ರ ಪಾಟು ಚಿಕ್ಕದು ಅಂದ್ರೆ ಒಂದೊಂದು ಕಾಳು ಸಾಕಾಗುತ್ತೆ. ಇದು ಹಾಕಿದ್ಮೇಲೆ ನಮ್ಮ ಮನೆಯಲ್ಲಿ ಹಾಗಲಕಾಯಿ ತುಂಬಾ ಚೆನ್ನಾಗಿ ಬಿಡಕ್ಕೆ ಶುರು ಆಯ್ತು. ಇದಕ್ಕೆ ಹಿಂದೆ ಇನ್ನೊಂದ್ ತರ ಪ್ಯಾಕೆಟ್ ತಗೊಂಡ್ ಬಂದಿದೆ, ಅದು ನಿಮ್ಗೆ ತೋರಿಸಿದೆ. ಸದ್ಯಕ್ಕೆ ಆ ತರದ್ದು ಬರ್ತಿಲ್ವಂತೆ, ಹಾಗಾಗಿ ಇದನ್ನ ತಗೊಂಡ್ ಬಂದು ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಗಿಡಕ್ಕೆ ಆಕ್ಚುಲಿ ತುಂಬಾ ಚೆನ್ನಾಗಿ ಬರ್ತಿದೆ. ಇದು ಎಲ್ಲದಕ್ಕೂ ಇದನ್ನ ಹಾಕಿದೀವಿ. ಸೊ ಈ ಪಾಟ್ ನೀವು ನೋಡಿದ್ರೆ ತುಂಬಾ ಚಿಕ್ಕದು, ಇದಕ್ಕೆಲ್ಲ ತುಂಬಾ ಬೇಡ. ಈ ತರ ಇರುತ್ತಲ್ಲ, ನೀರ್ ಹಾಕೋದು ಬೇಡ. ಇದನ್ನ ಡೈರೆಕ್ಟ್ ಆಗಿ ಈ ತರ ಒಂದೊಂದು ಅಥವಾ ಚಿಕ್ಕದೊಂದು ಈ ತರ ಹಾಕೊಂಡು ಹೋಗೋದಷ್ಟೇನೆ. ಈ ತರ ಅದಾದ್ಮೇಲೆ ನೀರ್ ಬಿದ್ದು ಕರ್ಕೊಂಡು ಹೋಗುತ್ತೆ. ಬಟ್ ಅದೇ ನೀವು ಈ ತರ ದೊಡ್ಡ ಪಾಟ್ ತಗೊಂತೀರಾ ಅಂದ್ರೆ, ಹೋಪ್ ನಾನು ಕಾಣಿಸ್ತಾ ಇದೀನಿ ಅಂತ ಅನ್ಕೋತೀನಿ, ಈ ತರ ದೊಡ್ಡ ಪಾಟ್ಗಳಲ್ಲಿ ಗಿಡ ಹಾಕ್ತಿದ್ದೀರಾ ಅಂದ್ರೆ ಈ ತರ ಒಂದು 4-5 ಬೇಕಾಗುತ್ತೆ. ಸೊ ನೀವು ಎಲ್ಲಿ ಗಿಡದ್ದು ಬುಡ ಇರುತ್ತೋ ಅಲ್ಲಿಗೆ ಒಂದೊಂದು ಈ ತರ ಹಾಕೋದಷ್ಟೇ. ಒಂದು 15-20 ದಿವಸಕ್ಕೆ ಒಂದ್ಸಲ ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ತುಳಸಿ ಗಿಡ ನಮ್ಮನೇಲಿ ಸಾಕಷ್ಟೇ ಬಂದಿದೆ. ಎಲ್ಲಾ ಪಾಟ್ಗಳಲ್ಲೂ ಈ ಬೀಜ ಹಾರಿ ಚಿಗುರಿದೆ. ಇದನ್ನ ಹಾಕಿದ್ಮೇಲೆ ಸುಮಾರು ಒಂದು 15 ದಿವಸದ ಹಿಂದೆ ಹಾಕಿದೆ. ನೀವು ಎಲೆಗಳು ನೋಡಿ, ತುಳಸಿ ಎಲೆ ಸಕ್ಕ ದೊಡ್ಡದಾಗ್ತದೆ, ಚೆನ್ನಾಗಿ ಚಿಗುರ್ಕೊಂಡ್ಬಿಡ್ತದೆ. ಚಿಕ್ಕ ಗಿಡ ಹಾಕಿದೆ, ಕಟ್ಟೆ ಫುಲ್ ತುಂಬಿದೆ. ಸೊ ಇದನ್ನ ಆರಾಮಾಗಿ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ.
ಯೂಸ್ ಮಾಡಿ ತಗೊಂಡು ಬಂದು ಇದನ್ನ ಆರಾಮಾಗಿ ಯೂಸ್ ಮಾಡಿ ಅಂತ. ಇದ್ರ ಜೊತೆ ನೀವು ಏನ್ ಗೊಬ್ಬರಗಳು ಮನೆಯಲ್ಲಿ ಸಿಗುತ್ತಲ್ಲ ಅಥವಾ ನೀವು ಅಂಗಡಿಗಳಲ್ಲಿ ಏನ್ ವರ್ಮಿ ಕಾಂಪೋಸ್ಟ್ ಎಲ್ಲ ತಗೊಂಡ್ಬರ್ತೀರೋ ಅದನ್ನ ಸ್ವಲ್ಪ 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 ನಾರ್ಮಲ್ ಆಗಿ ಹಾಕೋ ತರ ಹಾಕೋಬಹುದು. ಬಟ್ ಇದು ಸ್ವಲ್ಪ ಎಫೆಕ್ಟಿವ್ ಜಾಸ್ತಿ ಇದೆ.